ಆಮೇಲೆ ಸೊರಗಿದ್ದಾರೆ, ಮರುಗಿದ್ದಾರೆ, ಇದೆಲ್ಲ ಬರೀ ಸುಳ್ಳು. ಸೊರಗಿಲ್ಲ, ಮರುಗಿಲ್ಲ, ಬಹಳ ಆರಾಮಾಗಿ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾರೆ. ಬೇಕಾದಂಥ ಸಂದರ್ಭದಲ್ಲೆಲ್ಲ ಮಟನ್ ಬಿರಿಯಾನಿ, ಕೇಳಿದಷ್ಟು ಸಿಗರೇಟು, ಕುಡಿದಷ್ಟು ಎಣ್ಣೆ, ಇದೆಲ್ಲ ಕೂಡ ಜೈಲಿನಲ್ಲಿ ಬಹಳ ಆಮೇಲೆ ಓಡಾಡೋಕೆ ಬೇಕಾದಷ್ಟು ಜಾಗ. ಇಂಥ ಕಡೆನೇ ಇರಬೇಕು, ಇದೇ ನಿಮ್ಮ ಸೆಲ್, ಆ ಥರದ್ದೇನಿಲ್ಲ, ಎಲ್ಲ ಕಡೆ ಜಾಗ. ಆಮೇಲೆ ಅಕ್ಕಪಕ್ಕ ಅವ್ರ ಜೊತೆಗೆ ಹರಟೆ ಹೊಡೆಯೋದಕ್ಕೆ ಬೇಕು ಅಂದಾಗ ಬೇರೆ ಬೇರೆ ತರಂಥ ರೌಡಿಗಳು, ಇದೆಲ್ಲ ವ್ಯವಸ್ಥೆ ಜೈಲಿನಲ್ಲಿ ಆಗ್ತದೆ. ನೋಡಿದ್ರಲ್ಲ ನೀವು, ಅದ್ಯಾರು ರೌಡಿ ಧರ್ಮ ಅಂತ ಹೇಳ್ಕೊಂಡು ಸೀದಾ ಹೋಗಿ ಮೊಬೈಲಿಗೆ ಬಾಸ್ ನಮ್ಮ ಹುಡುಗನೊಂದು ಬರ್ತಡೇ ವಿಶ್ ಮಾಡಿ, ಓಕೆ ವಿಶ್ ಮಾಡ್ತಾರೆ. ಅವನು ಯಾರೋ ಮತ್ತೆ ವಿಶ್ ಮಾಡಿಸ್ಕೊಂಡು ಅವನು ರೌಡಿ ಶೀಟರು. ಸೊ ಇದೆಲ್ಲ ಗೊತ್ತಾಗಿರುವಂಥದ್ದಷ್ಟೇ ಮೊಬೈಲ್ನಲ್ಲಿ ಅಲ್ಲಿ ಇಲ್ಲಿ ಹರಿದಾಡಿದಂಥ ಸಂದರ್ಭದಲ್ಲಿ. ಸೊ ಇದು ಒಳಗಡೆ ಇನ್ನೇನೇನಾಗಿದೆ ಅನ್ನುವಂಥದ್ದಕ್ಕೆ ನಮ್ಮ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ಮಟ್ಟಿಗಿನ ಒಳಗಡೆ ರಾಜಾತಿಥ್ಯದ ವ್ಯವಸ್ಥೆಗಳು ಅಲ್ಲಿ ಇದೆ ಅನ್ನುವಂಥದ್ದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಜೈಲಿನಲ್ಲಿ ಈಗ ದರ್ಶನ್ ಅವ್ರದ್ದೊಂದು ವಿಚಾರ ಅಷ್ಟೇ. ಈಗ ಹೊರಬರೋದಕ್ಕೆ ಇದೆಲ್ಲ ಮತ್ತೆ ಹಿಂಗೆ ಹಿಂದೆ ಡಿ ರೂಪ ಅವರು ವಿಚಾರ ಪ್ರಸ್ತಾಪ ಮಾಡಿದ್ರು, ಈಗ ಒಂದಷ್ಟು ಹೊರಗೆ ಬರೋದಕ್ಕೆ ಒಂದು ದರ್ಶನ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಅಷ್ಟೇ. ಬಟ್ ಹಾಗಾದ್ರೆ ಜೈಲಿನ ಒಳಗಿರುವಂಥ ವ್ಯವಸ್ಥೆಗಳು ಏನೇನು,